ನಿನ್ನೆಯ ಹಿಜಾಬ್ ನಿಷೇಧ ವಾಪಸ್ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬಿಜೆಪಿಯ ಪ್ರತಿಯೊಂದು ನಾಯಕರು ಕೂಡ ತಿರುಗು ಬೀಳ್ತಾ ಇದ್ದಾರೆ. ಹಿಜಾಬ್ ವಿವಾದ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕೋಬಿಡ್ತಾ, ಮಾತಾಡಿದ್ರೆ ಹೋಯ್ತು ಮುತ್ತೊಡಿದ್ರೆ ಹೋಯ್ತು ಅನ್ನೋ ಪರಿಸ್ಥಿತಿ ತಂದ್ಕೊಳ್ತಾ ಕಾಂಗ್ರೆಸ್. ನೆನೆಯ ಸಿದ್ದರಾಮಯ್ಯ ಅವರ ಹೇಳಿಕೆ, ಇದೀಗ ಅವರ ಹೇಳಿಕೆ ವಿರುದ್ಧ ಬಿಜೆಪಿ ಮುಗಿ ಬೀಳ್ತಾ ಇದೆ. ಒಬ್ರು ಜೇನ್ಗೂಡಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಅಂದ್ರೆ ಇನ್ನೊಬ್ರು ಎರಡನೇ ಟಿಪ್ಪು ಸುಲ್ತಾನ್ ಸಿದ್ದರಾಮಯ್ಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅಲ್ಪಸಂಖ್ಯಾತರ ಓಲೈಕೆ ಅದೊಂದೇ ಇವರ ಗುರಿ, ರಾಜ್ಯದ ರೈತರ ಅಭಿವೃದ್ಧಿ ಇವ್ರಿಗೆ ಬೇಡ ಅಂತ ಒಬ್ರು ಹೇಳಿದ್ರೆ, ಮತ್ತೊಬ್ರು ಸಿಟಿ ರವಿ ಅವ್ರು ಹೇಳ್ತಾ ಇದ್ರು ಯೂನಿಫಾರ್ಮ್ ನ ತಂದಿದೀವಿ ಅಷ್ಟೇ, ನಾವು ಹಿಜಾಬ್ ನ ಬ್ಯಾನ್ ಮಾಡಿಲ್ಲ ಅಂತ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಗಳ ಮಧ್ಯೆ ದ್ವೇಷವನ್ನು ಬಿತ್ತಿದಂಥದ್ದು ಇದೇನು ಮೊದಲ ಬಾರಿ ಅಲ್ಲ. ವೀರಶೈವ ಲಿಂಗಾಯತ ಧರ್ಮವನ್ನೇ ಎರಡು ಭಾಗ ಮಾಡೋಕ್ಕೆ ಹೊರಟಂಥ ಮಹಾಪುರುಷ ಸಿದ್ದರಾಮಯ್ಯ. ಭಾಳಷ್ಟು ಬಾರಿ ಇವರು ಹಿಂದುಳಿದ, ಅಲ್ಪಸಂಖ್ಯಾತ, ಮುಂದುವರೆದವರು, SC ST ಈ ಥರ ಅವರು ಧರ್ಮ ಜಾತಿಗಳನ್ನು ಒಡೆಯುವಂಥದ್ದು ಅವರ ಪಾಠ ಹುಟ್ಟಿದೆ. ಈಗ ಹೊಸದಾಗಿ ಒಂದು ರೀತಿ ಕರ್ನಾಟಕ ಸರ್ಕಾರ ಕಳೆದ ಒಂದು ತಿಂಗಳಿಂದ ನಡೀತಾ ಇರೋ ಘಟನೆ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂಥ, ಅವಮಾನ ಪಡುವಂಥ ಸಂಗತಿಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ. ಹಿಜಾಬ್ ನಿಷೇಧ ಮಾಡಿರಲಿಲ್ಲ, ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ? ಈಗಿರೋ ಪ್ರಶ್ನೆ ಇಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ, ಕೇವಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ 1964 ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ. ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ, ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು. ಈಗ ಒಂದೊಂದು ಶಾಲೆಯೊಳಗೆ ಒಂದೊಂದು ಡ್ರೆಸ್ ಕೋಡ್ ಐತಿ, ಅದನ್ನು ಪಾಲಿಸ್ಬೇಕಂತ ಹೇಳಿದ್ದೆ ಬಿಟ್ಟರು ನಮ್ಮದೇ ಆದಂಥದ್ದೇನು ನಾವು ಅಲ್ಲಿ ಅವ್ರಿಗೆ ಹಂಗೆ ಇವತ್ತು ಸಿದ್ದರಾಮಯ್ಯನವರು ಅವ್ರಿಗೂ ಹಾಕಿದೆ ಅಂದ್ರೆ ನಾಳೆ ನಮ್ಮ ಹಿಂದೂ ಮಕ್ಕಳಿಗೂ ಕೇಸರಿ ಹಾಕ್ಕೊಂಡು ಹೋಗೋ ಹಾಕದೆ. ಅವ್ರ ಹಕ್ಕಿನ ಬಗ್ಗೆ ಮಾತಾಡ್ತಲ್ಲ ಸಿದ್ದರಾಮಯ್ಯ, ನಾಳೆ ನಮ್ಮವ್ರು ಕೇಸರಿ ಹಾಕ್ಕೊಂಡು ಬರ್ತಾರೆ. ಈ ರೀತಿ ಎಲ್ಲನೂ ನಾವು ನಮ್ಮ ತುಷ್ಟೀಕರಣ ಅದ್ರಾಗ ಮಾಡಬಾರ್ದು. ನಾವು BJP ಇರೋದೀವಿ, ನಾವು ಹಿಂದೂ ಪರವಾಗಿದ್ದೀವಿ ಅಂದ್ಕೊಳ್ಳೇ ಎಲ್ಲರೂ ಕೇಸರಿ ಹಾಕ್ಕೊಂಡು ಬರ್ರಿ ಅಂತ ನಾವು ಹೇಳೋದಿಲ್ಲ. ಯಾವ ಶಾಲೆ ಯಾವ ಅಲ್ಲಿನ ಮ್ಯಾನೇಜ್ಮೆಂಟು ನಿರ್ಣಯ ಮಾಡಿರ್ತವೆ ಅದೇ ಡ್ರೆಸ್ ಕೋಡ್ ಆಗಬೇಕು. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬಿಜೆಪಿ ವಿರೋಧಿಸ್ತಾ ಇದೆ. ಮಗದೊಂದು ಕಡೆ ಕಾಂಗ್ರೆಸ್ನವರು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನುವಂಥದ್ದೇ ಈಗ ಬಿಗ್ ಚಾಲೆಂಜ್.